ನಮಸ್ಕಾರ ಜಗದೀಶ್ ಅವರೇ, ಹೇಳಿ ಸರ್. ಕೇಳಿ, ಪ್ರಶ್ನೆ ಕೇಳಿ. ಜಗದೀಶ್ ಅಂತ ಸರ್, ಗರ್ಗನಾಗ್ಲಾಪುರಿಂದ. ಹೇಳಿ ನಗಲಾಪುರದವ್ರು ಹೇಳಿ. ಸರ್, ನಾವು ರೇಷ್ಮೆ ನಾಟಿ ಮಾಡಿ 1 ವರ್ಷ ಆಯ್ತು ಸರ್. ಹೇಳಿ ಸರ್, ಈಗ ಒನ್ ಡೇ ಗೂಡು ಮಾತ್ರ ಚೆನ್ನಾಗಿ ಕಟ್ತಾ ಇದೆ. ನೆಕ್ಸ್ಟ್ ಡೇ ಸ್ಪಿನ್ನಿಂಗ್ ಸ್ಟಾಪ್ ಮಾಡಿ ಹುಳು ಸತ್ತೋಗ್ತಾ ಇದೆ. ಇದು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಸಾಧಾರಣವಾಗಿ ಆಗಲೇ ನಾವು ಚರ್ಚೆ ಮಾಡಿದಂಗೆ ಬೇಸಿಗೆ ಕಾಲದಲ್ಲಿ ಏನಾಗ್ತಾ ಇದೆ, ಉಷ್ಣಾಂಶ ಜಾಸ್ತಿ ಇದ್ದಾಗ ಒಂದು ಸಪ್ಪೆ ರೋಗ ಮತ್ತು ಹಾಲು ರೋಗ ಎರಡು ಬರ್ತಾ ಇದೆ. ನೀವು ಹೇಳುವಂಥ ಸಂದರ್ಭ ನೋಡಿದಾಗ ಈ ಸಪ್ಪೆ ರೋಗ ಕಾಣಿಸ್ಕೊಂಡಿದೆ ಅಂತ ಕಾಣ್ತಾ ಇದೆ. ಏನಂತ ಹೇಳಿದ್ರೆ, ಈ ಉಷ್ಣಾಂಶ ಜಾಸ್ತಿ ಇದ್ದಾಗ ಒಂದು ರೋಗಾಣುಗಳು ಏನಿದೆ ಇದರಲ್ಲಿ ಒಂದು ವೈರಸ್ನಿಂದ ಸಪ್ಪೆ ರೋಗ ಬರ್ಬೋದು, ಅಥವಾ ಬ್ಯಾಕ್ಟೀರಿಯಾದಿಂದಲೂ ಈ ಸಪ್ಪೆ ರೋಗ ಬರ್ತಕ್ಕಂಥ ಇದಿದೆ. ನಿಮಗೆ ಹುಳುಗಳು ಸಾಯಿದಂಥ ಸಂದರ್ಭದಲ್ಲಿ ಅವು ಕಪ್ಪಾಗ್ತಾ ಇದ್ದಾವ ಹೇಗೆ? ಜಗದೀಶ್ ಸರ್ ಲೈನಲ್ಲೇ ಇದ್ದೀರಾ? ಬಹುಶಃ ಅವರು ತಾಂತ್ರಿಕ ಕಾರಣಗಳಿಂದಾಗಿ ಲೈನಲ್ಲಿಲ್ಲ ಅಂತ ಕಾಣುತ್ತೆ. ಅದೇ ಈಗ ಅವರು ಹೇಳಿದ ಹಾಗೇನೆ ಈ ಬೇಸಿಗೆಯಲ್ಲಿ ವಿಶೇಷವಾಗಿ ಈ ಸಪ್ಪೆ ರೋಗ ಅವ್ರು ಹೇಳ್ತಕ್ಕಂಥ ಇದನ್ನು ನೋಡಿದ್ರೆ ಸಪ್ಪೆ ರೋಗ ಅಂತ ಕಾಣ್ತದೆ. ಸಪ್ಪೆ ರೋಗವನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಾವು ಬ್ಲೀಚಿಂಗ್ ಪುಡಿಯಿಂದ ಸೋಂಕು ನಿವಾರಕವನ್ನು ಸರಿಯಾಗಿ ಮಾಡ್ಕೋಬೇಕು. ಸಾಧಾರಣವಾಗಿ 3% ಬ್ಲೀಚಿಂಗ್ ಪೌಡ್ರನ್ನ ದ್ರಾವಣವನ್ನು ತಯಾರು ಮಾಡಿಕೊಂಡು ಚೆನ್ನಾಗಿ ಸೋಂಕು ನಿವಾರಣೆ ಮಾಡೋದ್ರಿಂದ 1 ಚದರ ಮೀಟ್ರಿಗೆ 2 ಲೀಟರ್ ದ್ರಾವಣ ಇದಕ್ಕೆ ಬೇಕಾಗ್ತದೆ. ಇಂಥ ಒಂದು ದ್ರಾವಣವನ್ನು ಬಳಸಿ ಸಂಪೂರ್ಣವಾಗಿ ಸೋಂಕು ನಿವಾರಣೆ ಮಾಡಿಕೊಂಡಾಗ ಈ ಒಂದು ರೋಗವನ್ನು ತಡಿಬಹುದು. ಎರಡನೇದಾಗಿ ಈ ದ್ವಿತಳಿ ನಾವು ಏನು ರೇಷ್ಮೆ ಮಾಡ್ತಾ ಇದ್ದೀವಿ, ಇದು ಸೂಕ್ಷ್ಮ ಇರೋದ್ರಿಂದ ಈ ಒಂದು ನಿರ್ವಹಣಾ ಕ್ರಮ ಪ್ರಾರಂಭದಿಂದಲೇ ಮಾಡಬೇಕು. ಮತ್ತು ಎರಡನೇದು ಮುಖ್ಯವಾಗಿ ಏನಾಗ್ತಾ ಇದೆ ಅಂದರೆ, ಎಲ್ಲ ಕಾಲಗಳಲ್ಲೂ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ರೇಷ್ಮೆ ಹುಳುಗಳಿಗೆ ಸ್ಥಳಾವಕಾಶವನ್ನು ಹೆಚ್ಚು ಮಾಡಬೇಕು. ಈ ಒಂದು ಸ್ಥಳಾವಕಾಶ ಹೆಚ್ಚು ಮಾಡೋದ್ರಿಂದ ನಾವು ಸುಲಭವಾಗಿ ಈ ರೋಗಗಳನ್ನು ತಡೆಗಟ್ಟಬಹುದು. ಮತ್ತು ಒಂದು ಬೆಳೆ ಬರೋದು ಮತ್ತೊಂದು ಹೋಗೋದು ಈ ಥರ ಅವರೇನು ಹೇಳ್ತಾ ಇದ್ದಾರೆ, ಈ ಒಂದು ಸಮಸ್ಯೆಯನ್ನು ನಾವು ನೀಗಿಸ್ಕೊಳ್ಬೋದು. ಮತ್ತು ಜಗದೀಶ್ ಅವರಿಗೆ ಹೆಚ್ಚಿನ ಒಂದು ತಾಂತ್ರಿಕ ಇದನ್ನು ನಿಮಗೆ ನಮ್ಮ ಟೀಮ್ನವ್ರು ಬಂದು ನಿಮಗೆ ಅದನ್ನು ಒದಗಿಸ್ಕೊಡ್ತಾರೆ.